ನೋಡಿ, ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ಅಂತೂ ಹೇಳುತ್ತಿರುವುದು ಆ ರೀತಿಯ ಪರಿಸ್ಥಿತಿ. ಬೆಂಗಳೂರು ಬಿಟ್ಟು ಬೇರೆ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗತ್ತೆ, ಈ ಮಳೆ ಬೇಕಾಗಿತ್ತು. ಸೊ ಅದು ಒಂದು ಕಡೆ ಆದ್ರೆ ಬೆಂಗಳೂರಿನ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ 3 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದು ಮುಂಗಾರು ಪೂರ್ವ ಮಳೆ. ಈಗಲೇ ಈ ರೀತಿಯ ಸಮಸ್ಯೆ ಆರಂಭ ಆದ್ರೆ ಮುಂದಿನ ಪರಿಸ್ಥಿತಿ ಹೇಗೆ ಅಂತ ನಮಗೂ ಕೂಡ ಆತಂಕ ಎದುರಾಗ್ತಾ ಇದೆ. ಫಸ್ಟ್ ಟೈಮ್ ಏನಲ್ಲ, ಮೊದಲ ಸಲ ಏನಲ್ಲ, ಇದು ನಿರಂತರವಾಗಿ ಪ್ರತಿ ವರ್ಷ ಕಳೆದ 30 ವರ್ಷಗಳಿಂದ ನಾವು ಹೀಗೆ ನಿಂತ್ಕೊಂಡು ಹೇಳ್ತಾನೆ ಇದೀವಿ. ಏನಾಗ್ತಾ ಇದೆ? ಸಿಲಿಕಾನ್ ಸಿಟಿ, IT ಹಬ್ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಬಟ್ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ? ಸಮಸ್ಯೆಯನ್ನ ಸರಿ ಮಾಡೋರು ಮಾತ್ರ ಯಾರು ಇಲ್ಲ. ಮನೆಗಳಿಗೆ ಮಳೆಯ ನೀರು ನುಗ್ತಾ ಇದೆ, ಆದ್ರೂ ಕೂಡ BBMP ಸರ್ಕಾರ ನೋಡ್ಬಿಟ್ಟು ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಇದೆ. ಜನರು ಸಾಕಷ್ಟು ಇದರಿಂದ ಬೇಸತ್ತು ಹೋಗಿದ್ದಾರೆ. ಯಾವಾಗ ನಮಗೆ ಈ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಕೂಡ ನೋಡ್ತಾ ಇದ್ದಾರೆ. ಹಾಗೆ ರಾಜ್ಯದೆಲ್ಲೆಡೆ ವರುಣನ ಅಟ್ಟಹಾಸ ಮುಂದುವರೆದಿದೆ. ಈ ವಾರವೂ ಕೂಡ ಮಳೆರಾಯನ ಅಬ್ಬರ ಮುಂದುವರಿಯಲಿದೆ. ಮುಂಗಾರು ಪೂರ್ವ ಮಳೆ ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ 3 ದಿನಗಳ ಕಾಲ ಕರಾವಳಿ ಭಾಗಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉಳಿದ ಎಲ್ಲಾ ಕರಾವಳಿ ಜಿಲ್ಲೆಗಳಲ್ಲಿಯೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅನಂತರ 3 ದಿನ ಯೆಲ್ಲೋ, ಕೊನೆಯ 2 ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಹಾಗೆ ಕರಾವಳಿ ಭಾಗದಲ್ಲಿಯೂ ಕೂಡ ಈ ಬಾರಿ ಪೂರ್ತಿ ಮಳೆ ಆಗುವ ಸಂಭವ ಇರೋದ್ರಿಂದ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಈ ವಾರ ಮಳೆ, ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಮಾಡಲಾಗಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಮಳೆಯಿಂದಾಗಿ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗ್ತಾ ಇದೆ, ಹೇಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ. ಇನ್ನು ರಸ್ತೆಯಲ್ಲಿ ನೋಡ್ತಾ ಇರಬಹುದು ನೀರು ಯಾವ ರೀತಿಯಾಗಿ ನಿಂತಿದೆ ಅಂತ ಹೇಳಿ. ಹಾಗೆ ವಾಹನ ಸವಾರರಿಗೆ ಇನ್ನೊಂದು ಕಡೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ನೀರಿನ ರಸ್ತೆಯಲ್ಲಿ ಓಡಾಡಬೇಕಾಗಿರುವಂತಹ ಸ್ಥಿತಿ ವಾಹನ ಸವಾರರಿಗೆ ಬಂದಿದೆ. ನೋಡಿ, ಈ ಪರಿಸ್ಥಿತಿ ಬರೋದಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಈಗ ನಾವೇ ಮಾಡ್ಕೊಳ್ಬೇಕು. ಈ ರೀತಿಯ ಸಮಸ್ಯೆಗೆ ಯಾರು ಕಾರಣ? ರಾಜಕಾರಣಿಗಳ, ಅಧಿಕಾರಿಗಳ, ಅಥವಾ ನಾವೇನಾ ಅನ್ನುವಂಥ ಪ್ರಶ್ನೆ ಉಟ್ಕೊಳ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇದನ್ನ ಡ್ರೈನೇಜ್ ಸಿಟಿ ಅಂತ ಹೇಳಿ ಹೇಳಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ.